ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಜೂನ್ ತಿಂಗಳು ನಮ್ಮಿಂದ ಬಿಟ್ಟು ಹೋಗಿ ಜುಲೈ ತಿಂಗಳಲ್ಲಿ ಪ್ರವೇಶಿಸಿ ದೇವರನ್ನು ಆರಾಧಿಸಿ ಮೊದಲನೇ ಭಾನುವಾರದಂದು ದೇವರನ್ನು ಆರಾಧಿಸೋದಕ್ಕೆ ಬಂದಿರುವಂತಹ ದೇವರ ಜನರೇ, ನಿಮಗೆಲ್ಲರಿಗೂ ಆಶೀರ್ವಾದ, ಸಮಾಧಾನ, ಕೃಪೆಯು ಉಂಟಾಗಲಿ. ನಾವು ಆರಾಧಿಸುವ ಯೇಸು ಕ್ರಿಸ್ತನು ಮನುಷ್ಯಾವತಾರವನ್ನು ತೆಗೆದು ತತ್ವದಲ್ಲಿ ಎರಡನೇ ದೇವ ವ್ಯಕ್ತಿಯಾಗಿದ್ದರೂ ಮನುಷ್ಯನಾಗಿ ಭೂಲೋಕಕ್ಕೆ ಬಂದು ಮನುಷ್ಯರ ಪಾಪವನ್ನೆಲ್ಲ ಹೊತ್ತುಕೊಂಡು ಮನುಷ್ಯರ ಪಾಪಕ್ಕಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟು ಶಿಲುಬೆಯನ್ನೇ ತನ್ನ ಸಿಂಹಾಸನವನ್ನಾಗಿ ಮಾಡಿಕೊಂಡು ಸತ್ತು ಮೂರನೇ ದಿನ ಮೃತ್ಯುಂಜಯನಾಗಿ ನರಕಕ್ಕೂ ಹೋಗಿ ಅಲ್ಲೂ ತನ್ನ ಸುವಾರ್ತೆಯನ್ನು ಸಾರಿ ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದು ಶಿಷ್ಯರಿಗೆ ಪ್ರತ್ಯಕ್ಷವಾಗಿ 40ನೇ ದಿವಸ ಪರಲೋಕಕ್ಕೆ ಎತ್ತಲ್ಪಟ್ಟಂತ ಯೇಸು ಕ್ರಿಸ್ತನ ರಾಜ್ಯತ್ವವನ್ನು ನಿಮ್ಮ ಹತ್ರ ಮಾತನಾಡೋದಕ್ಕೆ ಇವತ್ತು ನಾನು ಬಯಸುವವನಾಗಿದ್ದೇನೆ. ಈ ತಿಂಗಳಲ್ಲಿ ನಾವು ಆದುಕೊಂಡಿರುವಂತಹ ವಿಷಯ, ದೇವರ ಕೃಪೆಯಿಂದ ನಾವು ಆದುಕೊಂಡಿರುವಂತಹ ವಿಷಯ, ದೇವರ ರಾಜ್ಯವು ಪರಿಶುದ್ಧಾತ್ಮನ ಶಕ್ತಿಯು. ದೇವರ ರಾಜ್ಯವು ಪರಿಶುದ್ಧಾತ್ಮನ ಶಕ್ತಿಯು. ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅನೇಕ ರಾಜರ ಕುರಿತಾಗಿ ನಾವು ಓದಿದ್ದೇವೆ, ಅನೇಕ ಸಿಂಹಾಸನಗಳನ್ನು ನಾವು ನೋಡಿದ್ದೇವೆ, ತಿಳಿದಿದ್ದೇವೆ, ಅನೇಕ ಕೊಠಡಿಗಳನ್ನು, ಕೊಠಾರವನ್ನು ಹೋಗಿ ನಾವು ಸಂದರ್ಶಿಸಿದ್ದೇವೆ, ನೋಡಿದ್ದೇವೆ. ಅನೇಕ ರಾಜರು ಸಿಂಹಾಸನಗಳಲ್ಲಿ ಕೂತಿದ್ದಾರೆ. ಇವತ್ತು ಸ್ವಲ್ಪ ಸಿಂಹಾಸನಗಳಲ್ಲಿ ರಾಜ್ಯತ್ವದಲ್ಲಿ ರಾಜರಾಗಿ ನಾಮಕರಣಕ್ಕಾಗಿ ಕೂತಿದ್ದಾರೆ. ಅನೇಕ ರಾಜರು ಒಳ್ಳೆಯವರಾಗಿದ್ದಾರೆ, ಕೆಟ್ಟವರಾಗಿದ್ದಾರೆ. ಎಲ್ಲರೂ ಅವರವರ ಮಹಿಮೆಗಾಗಿ, ಅವರವರ ಒಂದು ಒಳ್ಳೆತನಕ್ಕಾಗಿ, ಅವರ ಒಂದು ನಾಮವು, ಅವರ ರಾಜ್ಯವು, ಅವರ ಸಾಮ್ರಾಜ್ಯವು ಅನೇಕ ಕಡೆಗೆ ಹರಡಲ್ಪಡಬೇಕೆಂಬುದಾಗಿ ಅವರು ತಮ್ಮ ರಾಜ್ಯವನ್ನು ಭರಣವನ್ನು ಮಾಡಿದರು. ಆದರೆ ನಾನು ಸಾರುವಂತ ಈ ಕ್ರಿಸ್ತನು ಮಾತ್ರ ತನ್ನ ಪ್ರಜೆಗಳಿಗಾಗಿ, ತನ್ನನ್ನು ನಂಬಿರುವಂತಹ ತನ್ನ ಪ್ರಜೆಗಳಿಗಾಗಿ ತನ್ನ ಸ್ವಂತ ಪ್ರಾಣವನ್ನು ಮೊಣಪಾಗಿಟ್ಟನು. ಅವರ ಪಾಪಕ್ಕಾಗಿ, ಅವರ ತಪ್ಪುಗಳಿಗಾಗಿ, ಅವರು ಮಾಡಿದಂತ ಅವರಿಗೆ ಸಿಗಬೇಕಾದಂತ ಶಿಕ್ಷೆಗಾಗಿ ಯೇಸು ಕ್ರಿಸ್ತನು ರಾಜನು, ಒಡೆಯನು, ಅಧಿಕಾರಿಯೂ ಆದಂತ ನನ್ನ ಯೇಸು ಸ್ವಾಮಿ ನಮ್ಮ ಸ್ಥಾನವನ್ನು ತೆಗೆದುಕೊಂಡರು. ಹೀಗೆ ಯೇಸು ಕ್ರಿಸ್ತನ ರಾಜ್ಯತ್ವವನ್ನು, ಅದರಿಂದ ನಮಗುಂಟಾಗುವ ಪರಿಶುದ್ಧಾತ್ಮನ ಶಕ್ತಿಯನ್ನು ನಾವು ಇವತ್ತು ಧ್ಯಾನಿಸೋದಕ್ಕೆ ದೇವರ ಕೃಪೆಯಲ್ಲಿ ಆಶ್ರಯಿಸುವವರಾಗಿದ್ದೇವೆ. ಅದಕ್ಕಾಗಿ ನಾವು ನಮ್ಮ ವಾಕ್ಯಗಳನ್ನು, ನಮ್ಮ ಬೈಬಲ್ಗಳನ್ನು ತೆಗೆಯೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದ 17ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 14:17. ದೇವರ ರಾಜ್ಯದಲ್ಲಿ ತಿನ್ನುವುದಕ್ಕಾಗಲಿ ಕುಡಿಯುವುದಕ್ಕಾಗಲಿ ಅಲ್ಲ ಮುಖ್ಯವಲ್ಲ, ನೀತಿಯು, ಸಮಾಧಾನವು, ಪವಿತ್ರಾತ್ಮನೊಂದಾಗುವ ಆನಂದವೂ ಅಲ್ಲಿ ಮುಖ್ಯವಾಗಿದೆ. For the kingdom of God is not meat and drink, but righteousness and peace and joy in the Holy Spirit. ರೋಮಾಪುರದವರಿಗೆ ಪೌಲನು ಅನೇಕ ಉಪದೇಶಗಳನ್ನು ಸಾರುತ್ತಾ ಕ್ರೈಸ್ತ ಧರ್ಮದ ಮುಖ್ಯ 5 ಉಪದೇಶಗಳನ್ನು ಈ ರೋಮಾಪುರದವರಿಗೆ ಸಾರಿ, ಅದರಲ್ಲಿ ದೇವರ ರಾಜ್ಯವನ್ನು, ರಕ್ಷಣೆ ಹೊಂದಂತ ನಮ್ಮ ಮೇಲೆ ಯಾವ ರಾಜ್ಯತ್ವವಿದೆ ಎಂಬುದನ್ನು ಸಾರೋದನ್ನು ನಾವು ಈ ವಾಕ್ಯದಲ್ಲಿ ಹೇಳೋದಕ್ಕೆ ಪೌಲನು ತನ್ನ ಮನಸ್ಸನ್ನು ಇಟ್ಟು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯುವವನಾಗಿದ್ದಾನೆ. ದೇವರ ರಾಜ್ಯವು ತಿನ್ನುವುದಕ್ಕಾಗಲಿ ಕುಡಿಯೋದಕ್ಕಾಗಲಿ ಮುಖ್ಯವಲ್ಲ, ಅದು ಸಮಾಧಾನ, ನೀತಿಯು, ದೇವರ ಪವಿತ್ರಾತ್ಮನಿಂದ ಉಂಟಾಗುವ ಆನಂದಕ್ಕಾಗಿ ಮುಖ್ಯವಾಗಿದೆ. ರಾಜರುಗಳಲ್ಲಿ ಒಂದು ಮುಖ್ಯ ವಿಷಯವೇನೆಂದರೆ, ಅವರ ಸಾಮ್ರಾಜ್ಯದಲ್ಲಿ ಒಂದೇ ರಾಜನಿರ್ತಾನೆ. ಅನೇಕ ಜ್ಞಾನಿಗಳು, ಬುದ್ಧಿವಂತರು, ಮಂತ್ರಿಗಳಿದ್ದರೇನು, ಅನೇಕ ಸೈನಾಧಿಪತಿಗಳಿದ್ದರೇನು, ಅನೇಕ ಸೇನೆ ಯುದ್ಧ ವೀರರಿದ್ದರೇನು, ಒಂದೇ ರಾಜನಿರ್ತಾನೆ. ಇವತ್ತು ಈ ಬೆಳಗಿನ ಸಮಯದಲ್ಲಿ ಆಕಾಶವನ್ನು, ಭೂಮಿಯನ್ನು, ಸಕಲ ಸೃಷ್ಟಿಗಳನ್ನು, ದೃಶ್ಯವೂ ಅದೃಶ್ಯವಾದದ್ದನ್ನೆಲ್ಲ ಸೃಷ್ಟಿ ಮಾಡಿದ ಏಕೈಕ ರಾಜ,
ಒಂದೇ ರಾಜನು ಅದು ಇದ್ದರೆ ಅದು ನಾನು ಘೋಷಿಸುವಂತ ತ್ರಿಯೇಕ ದೇವರು ಮಾತ್ರ. ಆ ದೇವರೇ ಯೆಹೋವನಿಂದ ಮನುಷ್ಯರಿಗೆ ತಿಳಿಯಲ್ಪಟ್ಟ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನಿಂದ ಮನುಷ್ಯರಿಗೆ ಕೊಡಲ್ಪಟ್ಟಂತಹ ಪವಿತ್ರಾತ್ಮ. ಈ ತ್ರಿಯೇಕ ದೇವರೇ ಈ ಲೋಕದಲ್ಲಿರುವಂತಹ ಸಮಸ್ತಕ್ಕೂ ಆತನು ರಾಜನಾಗಿದ್ದಾನೆ. ಆ ಸಂಸ್ಥಾನದ ಸಕಲ ವಿಷಯಕ್ಕೂ, ಆ ಸಂಸ್ಥಾನದಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮವು ರಾಜನಿಗೆ ತಿಳಿಯದೆ ನಡೆಯೋದಿಲ್ಲ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲೂ ದೇವರಿಗೆ ತಿಳಿಯದೆ ಯಾವ ಕಾರ್ಯವೂ ನಡೆಯೋದಿಲ್ಲ. ನಿಮಗೆ ಸ್ವಲ್ಪ ಕಾರ್ಯಗಳು ತಿಳಿಯದೆ ಹೋದರೇನೋ ನಿಮ್ಮ ದೇವರಿಗೆ ತಿಳಿಯದೆ ಯಾವ ಕಾರ್ಯವೂ ನಿಮ್ಮ ಜೀವಿತದಲ್ಲಿ ದೇವರು ನಡೆಸೋದಿಲ್ಲ. ಇಲ್ಲಿ ಪೌಲನು ದೇವರ ರಾಜ್ಯದ ಕುರಿತಾಗಿ ಮಾತನಾಡುವಾಗ ಅದು ಮೇಸಿಯನ ರಾಜ್ಯವನ್ನು ಮಾತನಾಡುವುದಾಗಿದೆ. ಯೇಸು ಕ್ರಿಸ್ತನ ರಾಜ್ಯವನ್ನು ಮೆಸಿಹನು ಎಂಬುದಾಗಿ ಹೇಳುವಾಗ ಅಭಿಷೇಕಿಸಲ್ಪಟ್ಟಂತ ರಾಜನ ರಾಜ್ಯತ್ವ. ನಮ್ಮ ದೇವರು ಅಭಿಷೇಕಿಸಲ್ಪಟ್ಟವನು. ಅದಕ್ಕೆ ನಾವೆಲ್ಲರೂ ಅಭಿಷೇಕವನ್ನು ಹೊಂದಿ ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗಿ, ಪವಿತ್ರಾತ್ಮನಿಂದ ತುಂಬಿ ಪವಿತ್ರಾತ್ಮನಿಂದ ನಡೆಸಲ್ಪಡುವವರು, ಪವಿತ್ರಾತ್ಮನಿಂದ ಜೀವಿಸುವವರು ಆಗಿದ್ದಾರೆ. ನಾವು ವಾಕ್ಯವನ್ನು ಓದುವಾಗ ಹಳೆಯ ಒಡಂಬಡಿಕೆಯಲ್ಲಿ ರಾಜರಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಒಂದೇ ರಾಜನಿದ್ದಾರೆ. ಹಳೆಯ ಒಡಂಬಡಿಕೆಯನ್ನು ಕ್ರಮಗಳಿಗೂ ಮತ್ತು ವಿಶೇಷ ದಿನಗಳಿಗೂ ಈ ರಾಜ್ಯತ್ವವನ್ನು ಇಟ್ಟಿರುವಾಗ, ಹೊಸ ಒಡಂಬಡಿಕೆಯಲ್ಲಿ ಆತ್ಮೀಕಕ್ಕೂ ಆಂತರಿಕ ಪವಿತ್ರತೆಗೂ ಹೊಸ ಒಡಂಬಡಿಕೆಯ ರಾಜ್ಯತ್ವವನ್ನು ಸೂಚಿಸುತ್ತಾರೆ. ನಾವು ದಿನಗಳನ್ನು ಆ ದಿನ, ಈ ದಿನ, ಪೂರ್ಣಿಮೆ, ಹುಣ್ಣಿಮೆ, ಅಮಾವಾಸ್ಯೆ, ಆ ರೀತಿಯ ದಿನಗಳನ್ನೆಲ್ಲ ಆಚರಿಸುವ ರಾಜ್ಯತ್ವದಲ್ಲೆಲ್ಲ ಇರೋದು. ನನ್ನ ಆತ್ಮೀಕದಲ್ಲಿ ನಾನು ಎಷ್ಟು ದೇವರೊಡನೆ, ನನಗೂ ದೇವರಿಗೂ ಇರುವಂತ ಸಂಬಂಧ ಗಟ್ಟಿಯಾಗಿದೆಯೋ ಇಲ್ಲವೋ, ನಾನು ಎಷ್ಟು ಆತ್ಮೀಕವಾಗಿ ಬೆಳೆಯುತ್ತಿದ್ದೇನೆ, ನನ್ನ ಜೀವಿತದಲ್ಲಿ ಒಳ್ಳೆಯದೇ ಅಂತ ಹೇಳೋದಕ್ಕೆ ಏನಾದರೂ ಇದೆಯಾ ಎಂಬ ಚಿಂತೆಗಳನ್ನು ಮಾಡುವಂತ ದೇವರ ರಾಜ್ಯತ್ವದಲ್ಲಿ. ನೋಡಿ, ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಕ್ರೈಸ್ತ ಧರ್ಮವು ಬಾಹಿರಿಕವಾದದ್ದನ್ನು ನೋಡುವ ಧರ್ಮವಲ್ಲ, ಆಂತರಿಕವಾದದ್ದನ್ನು ನೋಡುವಂತ ಧರ್ಮ. ನೀನು ಏನನ್ನು ತಂದುಕೊಟ್ಟೆ, ಏನು ಹಾಕೊಂಡು ಬಂದಿದ್ದೀಯಾ, ಹೇಗೆ ನೀನು ಬರ್ತಾ ಇದೆಯಾ ಎಂಬ ನೋಡುವಂತ ಧರ್ಮವಲ್ಲ. ನಿನ್ನ ಮನಸ್ಸು ಶುದ್ಧಿಯಿಂದಿದೆಯಾ, ನೀನು ದೇವರನ್ನು ಹುಡುಕುವಂತ ಮನೋಭಾವದಿಂದ ಬಂದಿದ್ದೀಯಾ, ದೇವರಿಗಾಗಿ ನೀನು ಬಂದಿದ್ದೀಯಾ ಎಂಬ ಮನೋಭಾವದಲ್ಲಿ ನೋಡುವಂತ ಒಂದು ಧರ್ಮವೇ ಕ್ರೈಸ್ತ ಧರ್ಮ. ಅದಕ್ಕೆ ಪೌಲನು ಹೇಳೋದು, ಇದು ತಿನ್ನುವುದಕ್ಕೂ ಕುಡಿಯುವ ವಿಷಯವನ್ನೆಲ್ಲ ಗಮನಿಸೋದು, ಇದು ಮನಸ್ಸನ್ನು ಗಮನಿಸುವಂತ ಧರ್ಮ. ಇವತ್ತು ನಿಮ್ಮ ಮನಸ್ಸನ್ನು ಈ ಧರ್ಮಕ್ಕಲ್ಲ, ಈ ದೇವರಿಗೆ ಸಮರ್ಪಿಸೋದಾದರೆ, ಈ ದೇವರ ರಾಜ್ಯತ್ವವು ನಿಮ್ಮ ಮೇಲೆ ಬಂದು ನಿಮ್ಮನ್ನು ಆವರಿಸಿ, ನಿಮ್ಮನ್ನು ತನ್ನ ಪ್ರಜೆಗಳಾಗಿ, ತನ್ನ ಮಕ್ಕಳಾಗಿ, ತನ್ನ ಸಹೋದರರಾಗಿ ದೇವರು ಮಾರ್ಪಡಿಸಿ ನಿಮ್ಮನ್ನು ಆಶೀರ್ವದಿಸಲು ಈ ದೇವರ ರಾಜ್ಯಕ್ಕೆ ಶಕ್ತಿ ಇದೆ. ಈ ದೇವರ ರಾಜ್ಯದ ಸಿಂಹಾಸನದಲ್ಲಿ ಏಕೈಕ ರಾಜನಾಗಿ ದೇವರು ಕೂತಿರುವಾಗ, ತನ್ನ ಪ್ರಜೆಗಳಿಗೆ ಏನಾದರೂ ಒಂದೆಂಬುದಾಗಿ ಬರುವಾಗ, ಈ ದೇವರು, ಈ ರಾಜನು ಇಳಿದು ಬಂದು ಅದ್ಭುತಗಳನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾನು ಕೇಳುವಂತ ಪ್ರಿಯ ದೇವಜನರೇ, ಈ ದೇವರ ರಾಜ್ಯತ್ವದಲ್ಲಿ ನಮಗೆ ರಕ್ಷಣೆ, ಸಮಾಧಾನ, ಆಶೀರ್ವಾದ, ಕೃಪೆ ಎಲ್ಲವೂ ಉಂಟಾಗುತ್ತೆ. ಈ ದೇವರ ರಾಜ್ಯದಲ್ಲಿ ನಾವು ದಿನಗಳನ್ನು ನೋಡೋದು ಬೇಕಾಗಿಲ್ಲ. ಹೇಗೆ ನಾವು ಬಾಹಿರಿಕವಾಗಿ ಬಂದಿದ್ದೇವೆ, ಹೇಗೆ ನಾವು ಏನನ್ನಾದರೂ ತಂದು ಕೊಡುವವರಾಗಿದ್ದೇವೆ, ಅದ ಯಾವ ಕಾರ್ಯವೂ ನೋಡದೆ ನನ್ನ ಮನಸ್ಸನ್ನು ನೋಡುವಂತ ಏಕೈಕ ರಾಜನು, ಅದು ನಾನು ಘೋಷಿಸುವಂತ ಯೇಸು ಸ್ವಾಮಿ. ಆ ದೇವರ, ಆ ರಾಜನ ಪ್ರಜೆಗಳಾಗಿ ಜೀವಿಸೋದಕ್ಕೆ ದೇವರು ನಮಗೆ ಸಹಾಯ. ಇವತ್ತುವರೆಗೂ ಯೇಸು ಸ್ವಾಮಿ ನಿಮ್ಮ ರಾಜನಾಗಿ, ನಿಮ್ಮ ಒಡೆಯನಾಗಿ, ನಿಮ್ಮ ದೇವರಾಗಿ, ನಿಮ್ಮ ಸಹೋದರನಾಗಿ, ನಿಮ್ಮ ಅಣ್ಣನಾಗಿ ಇಲ್ಲದೆ ಹೋದರೆ, ಇವತ್ತು ಈ ದೇವರ ರಾಜ್ಯದ ಸಂದೇಶವನ್ನು ಕೇಳುವಾಗ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ರಾಜನಾಗಿ, ಒಡೆಯನಾಗಿ, ದೇವರಾಗಿ ಬಾ ಎಂಬುದಾಗಿ ಪ್ರಾರ್ಥಿಸು. ಈ ದೇವರ ರಾಜ್ಯವು ನಿಮ್ಮ ಮೇಲೆ ಇಳಿದು ಬರುವಾಗ ನಿಮಗೆ ರಕ್ಷಣೆ ಉಂಟಾಗುತ್ತೆ, ನಿಮಗೆ ಸಂರಕ್ಷಣೆ ಉಂಟಾಗುತ್ತೆ, ನಿಮಗೆ ದೇವರ ಕೃಪೆ ಉಂಟಾಗುತ್ತೆ, ದೇವರ ಕಟಾಕ್ಷ ಉಂಟಾಗುತ್ತೆ. ಅದು ನಿಮ್ಮ ಜೀವಿತದಲ್ಲಿ ಉಂಟಾಗಲಿ ಎಂಬುದೇ ನನ್ನ ಪ್ರಾರ್ಥನೆ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಆಶೀರ್ವದಿಸಿ, ಇದನ್ನು ಕೇಳುವವರನ್ನು ಆಶೀರ್ವದಿಸಿ. ನಿಮ್ಮ ನಾಮವು ಮಾತ್ರ ಮಹಿಮೆ ಪಡಲಿ. ನಿಮ್ಮ ರಾಜ್ಯವನ್ನು ಅನುಭವಿಸೋದಕ್ಕೆ, ನಿಮ್ಮ ರಾಜ್ಯ ಭಾರದಲ್ಲಿ ನಾವು ರಾಜ್ಯತ್ವದಲ್ಲಿ ನಿಮ್ಮ ಪ್ರಜೆಗಳಾಗಿ ನಿಮ್ಮ ನಾಮವನ್ನು ಘೋಷಿಸೋದಕ್ಕೆ ನಮಗೆ ಸಹಾಯ ಮಾಡಿ. ನೀವೇ ನಿಮ್ಮ ನಾಮವನ್ನು ಮಹಿಮೆಪಡಿಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಈ ಅಧ್ಯಾಯಗಳನ್ನೇ, ಈ ವಾಕ್ಯದಿಂದಿರುವ ಬರುವಂಥ ಚಿಂತೆಗಳನ್ನೇ ನಾವು ಈ ವಾರಗಳಲ್ಲಿಯೂ ಈ ತಿಂಗಳಲ್ಲಿ ಧ್ಯಾನಿಸೋದು. ಮಿಸ್ ಮಾಡದೆ ನೋಡಿ, ಅನೇಕರಿಗೆ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.